ಆತ್ಮೀಯರೇ, ಜೀವನದಲ್ಲಿ ಎಲ್ಲಾನು ಪಡೆಯಲೇಬೇಕೆಂದು ಹೋರಾಡುತ್ತೇವೆ. ಆದರೆ ಕೆಲವೊಂದು ಬಾರಿ ಸಂದರ್ಭಗಳು ಈ ರೀತಿ ಬರುತ್ತವೆ ಎಂದರೆ ಪಡೆಯುವುದಕ್ಕಿಂತ ಕಳೆದುಕೊಳ್ಳುವುದೇ ಲೇಸು ಅನ್ನಿಸುತ್ತದೆ. ನೋಡುವವರಿಗೆ ಸೋತ ಎನಿಸಿದರೂ ನಮ್ಮ ವೈಯಕ್ತಿಕವಾಗಿ ಲಾಭವಾಗಿರುತ್ತದೆ. ಇತಿಹಾಸವನ್ನು ನೋಡಿದಾಗ ರಾವಣನು ಸೀತೆಯನ್ನು ಪಡೆದುಕೊಳ್ಳಲಿಕ್ಕೆ ಹೋಗಿ ಲಂಕೆಯನ್ನು ಕಳೆದುಕೊಂಡ ಹಾಗೂ ಪ್ರಾಣವನ್ನು ಬಿಟ್ಟ. ಕೌರವರು ಜೂಜಾಟದಲ್ಲಿ ಗೆದ್ದರು, ಆದರೆ ಕುರುಕ್ಷೇತ್ರದಲ್ಲಿ ಸೋತರು ಮತ್ತು ಪ್ರಾಣ ಬಿಟ್ಟರು. ಹಾಗಾಗಿ ಕೆಲವು ಬಾರಿ ಪಡೆದುಕೊಳ್ಳುವುದಕ್ಕಿಂತ ಕಳೆದುಕೊಳ್ಳುವುದೇ ಒಳಿತು, ಗೆಲ್ಲುವುದಕ್ಕಿಂತ ಸೋಲುವುದೇ ಒಳಿತು. ಯಾವುದು ನಿನ್ನ ಅದೃಷ್ಟದಲ್ಲಿದೆಯೋ ಅದು ನಿನಗೆ ಸಿಕ್ಕೇ ಸಿಗುತ್ತದೆ. ಅದನ್ನು ಯಾರಿಂದಲೂ ಬದಲಾಯಿಸಲು ಸಾಧ್ಯವಿಲ್ಲ. ಮತ್ತೊಂದು ಕಥೆಯನ್ನು ನೋಡೋಣ. ಒಂದು ದಿನ ಚಾಣಕ್ಯನು ಹಾದಿಯಲ್ಲಿ ನಡೆದು ಹೋಗಬೇಕಾದರೆ ಅವನ ಕಾಲಿಗೆ ಮುಳ್ಳು ಚುಚ್ಚುತ್ತದೆ. ಬಹಳ ನೋವಾಗುತ್ತದೆ. ಕಾಲಿನಿಂದ ಮುಳ್ಳನ್ನು ತೆಗೆದು ಪಕ್ಕದಲ್ಲಿ ನೋಡಿದಾಗ ಚಿಕ್ಕದಾದ ಮುಳ್ಳಿನ ಗಿಡ ಇತ್ತು. ಆಗ ಸುತ್ತಮುತ್ತ ನೋಡುತ್ತಾನೆ. ಒಬ್ಬ ವ್ಯಕ್ತಿ ಸಿಹಿಯಾದ ಪಾನೀಯ ಮಾರುತ್ತಿದ್ದ. ಅವನಿಗೆ ದುಡ್ಡನ್ನು ಕೊಟ್ಟು ಪಾನೀಯವನ್ನು ಖರೀದಿ ಮಾಡುತ್ತಾನೆ. ಅದನ್ನು ತಂದು ಮುಳ್ಳಿನ ಗಿಡಕ್ಕೆ ಸುರಿಯುತ್ತಾನೆ. ಅಲ್ಲಿ ಅವನ ಇಬ್ಬರು ಶಿಷ್ಯರು ಇದನ್ನು ನೋಡುತ್ತಾ ನಿಂತಿರುತ್ತಾರೆ. ಗುರುಗಳು ಏಕೆ ಹೀಗೆ ಮಾಡಿದರು ಎಂದು ತಿಳಿದುಕೊಳ್ಳಲು ಚಾಣಕ್ಯರ ಹತ್ತಿರ ಬಂದು ಕುತೂಹಲದಿಂದ ಆ ಮುಳ್ಳಿನ ಗಿಡವನ್ನು ಕಡಿಯುವ ಬದಲು ಅದಕ್ಕೆ ಪಾನೀಯ ಹಾಕುತ್ತಿದ್ದೀರಲ್ಲ ಎಂದು ಕೇಳುತ್ತಾರೆ. ಅದಕ್ಕೆ ಚಾಣಕ್ಯ ಹೇಳುತ್ತಾನೆ, ಇನ್ನೊಬ್ಬರಿಗೆ ನೋವು ಕೊಡುವವರನ್ನು, ದೇಶದ್ರೋಹಿಗಳನ್ನು ಬುಡಸಮೇತ ನಾಶ ಮಾಡಬೇಕು ಎಂದು. ನಾನು ಹಾಕಿದ ಪಾನೀಯವು ಇರುವೆ ಗೆದ್ದಲುಗಳನ್ನು ಆಕರ್ಷಿಸುತ್ತವೆ. ಇದರಿಂದ ಬೇರಿನ ಸಮೇತ ಗಿಡವನ್ನು ನಾಶ ಮಾಡುತ್ತದೆ ಎಂದ. ಸಮಸ್ಯೆಯನ್ನು ಪರಿಹರಿಸುವುದು ಎಂದರೆ ಆ ಸಮಸ್ಯೆ ಮತ್ತೆ ಬಾರದೇ ಇರುವ ಹಾಗೆ ಶಾಶ್ವತ ಪರಿಹಾರ ನೀಡುವುದು. ಇದುವೇ ಚಾಣಕ್ಯ ನೀತಿ ಅಲ್ವಾ? ಆತ್ಮೀಯರೇ, ಈ ಒಂದು ವಿಡಿಯೋದಲ್ಲಿ ನಾನು 2 ಪ್ರಸಂಗಗಳನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಿರುವೆನು. ಈ 2 ಪ್ರಸಂಗಗಳಲ್ಲಿ ಯಾವ ಪ್ರಸಂಗ ತಮಗೆ ಇಷ್ಟ ಆಯಿತು ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಹಾಕಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.